ಇದು ಡಿಸೀಸ್ಡ್ ಹೆಸರು ಝಾಕಿ ಅಂತ, 19 ವರ್ಷ, ಪ್ಯಾರಾಮೆಡಿಕಲ್ ಮುಗಿಸ್ಕೊಂಡು ಸದ್ಯಕ್ಕೆ ಮನೆಯಲ್ಲಿ ಇದ್ದರು. ಮತ್ತು 21 ವರ್ಷ. ನಿನ್ನೆ ಮಧ್ಯಾಹ್ನ 4:00 ಬಹುಶಃ ಊಟ ಮಾಡಾದ್ಮೇಲೆ ಮನೆಯಿಂದ ಹೊಂಟಿದ್ರು. ಅದಾದಮೇಲೆ ನಮಗೆ ಬೆಳಿಗ್ಗೆ ಫಸ್ಟ್ ಧಾರವಾಡ ಟೌನ್ಗೆ ಮಾಹಿತಿ ಹೋಗಿದೆ. ಧಾರವಾಡ ಟೌನ್ ಮತ್ತು ವಿದ್ಯಾನಗರ, ಅದಾದಮೇಲೆ ಕೊನೆಗೆ ನಮಗೆ ಮಾಹಿತಿ ಬಂತು ನಮ್ಮ ವಿದ್ಯಾಗಿರಿ ಪೊಲೀಸ್ ಸ್ಟೇಷನಿಂದ ಈ ಏರಿಯಾ ನಿಮಗೆ ಸೇರುತ್ತೆ, ನಿಮ್ಮಲ್ಲಿ ಒಂದು ಬಾಡಿ ಇದೆ. ಆ ಬಾಡಿ ನೋಡೋಕ್ಕೆ ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ಬರ್ತಾ ಇದ್ದಾರೆ. ಪ್ರೈಮಾ ಫೇಸಿ ಸ್ಟ್ರ್ಯಾಂಗುಲೇಷನ್ ಕಾಣ್ತಾ ಇದೆ, ಸ್ಟ್ರ್ಯಾಂಗುಲೇಷನಿಂದ ಡೆತ್ ಆಗಿದೆ. ಸದ್ಯಕ್ಕೆ ನಮಗೆ ಜಾಸ್ತಿ ಹೆಚ್ಚಿನ ಮಾಹಿತಿ ಇಲ್ಲ ಅದರ ಬಗ್ಗೆ, ಬಟ್ ನಮ್ಮ ಸೋಕೋ ಟೀಮ್ ಈಗ ಸ್ಪಾಟಲ್ಲಿದ್ದಾರೆ. ನಮ್ಮ ಪರಿಶೀಲನೆ ಸ್ಟಾರ್ಟ್ ಆಗಿದೆ. ಆದಷ್ಟು ಬೇಗ FIR ರಿಜಿಸ್ಟರ್ ಮಾಡಾದಮೇಲೆ ತನಿಖೆ ಮುಂದುವರಿಸ್ತೀನಿ. ಪ್ರದೇಶದಲ್ಲಿ ತಂದು ಹೋಗಿರುವಂಥದ್ದು ಕೊಲೆ ಅವರು ಪೋಷಕರು ಹೇಳ್ತಾ ಇದ್ರು, ಮಗಳು ಭಾಳ ಸಮಾಧಾನ ಯಾರು ಮೇಲ್ನೋಟಕ್ಕೆ ಅದು ಇದು ಟೂ ಅರ್ಲಿ ಏನಾದರೂ ಹೇಳೋಕ್ಕೆ ಇದ್ರ ಬಗ್ಗೆ. ಅದು ನಾವೇ ಫಿಸಿಕಲ್ ಡೀಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಹಾಸ್ಪಿಟಲ್ಗೆ ಹೋಗುತ್ತೆ. ಬಾಡಿ ಡೀಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಆದಮೇಲೆ ಅದು ತೀರ್ಮಾನ ಮಾಡೋಕ್ಕೆ ಬರುತ್ತೆ. ಅದು ಬೇರೆ ಬೇರೆ ರೀಸನ್ಸ್ ಇರ್ಬೋದು. ಅದು ಸೋಕೋ ಟೀಮ್ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರು ಒಂದು ರಿಪೋರ್ಟ್ ಕೊಡ್ತಾರೆ ಅದಕ್ಕೋಸ್ಕರ. ಅದರಾದಮೇಲೆ ನಾವೇ ಕ್ಲಾರಿಫೈ ಮಾಡ್ತೀವಿ. ಮಾಡಿದ್ದಾರೆ, ಬಟ್ ಅದು ನಾನು ಡೀಟೇಲ್ಸ್ ರಿವೀಲ್ ಮಾಡಲ್ಲ, ಯಾಕಂದರೆ ನಮ್ಮ ತನಿಖೆಗೆ ಸ್ವಲ್ಪ ಹೆಲ್ಪ್ ಆಗಲಿ ಫಸ್ಟು. ಸೊ ಅದು ಡೀಟೇಲ್ಸ್ನು ತನಿಖೆ ಮಾಡಾದ್ಮೇಲೆ ನಾವು ಹೇಳ್ತೀವಿ.